ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಮಾದೇಲಿ ರೆಸಿಪಿನ ತುಂಬಾ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಇಲ್ಲಿ. ಸದಿಕನಕ್ಕಿ ಏನಿರುತ್ತಲ್ಲ ಅದನ್ನ ಸದಿಕನಕ್ಕಿ ಉಪ್ಪಿಟ್ಟು ರವೆ ಮಾಡಲಿಕ್ಕೆ ಒಡ್ಸ್ಕೊಂಡು ಬಂದಿರ್ತಾರಲ್ಲ, ಗಿರ್ನಿಯಲ್ಲಿ ಬೀಸ್ಕೊಂಡು ಬಂದಿರ್ತಿರಲ್ಲ, ಅದನ್ನು ಚಾನಿಸಿದಾಗ ಕೆಳಗಡೆ ಏನು ಹೊಟ್ಟು ಬರುತ್ತಲ್ಲ ಆ ಹಿಟ್ಟಿನಿಂದಲೇ ಮಾದೇಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಇಲ್ಲಿ. ಆ ಹಿಟ್ಟನ್ನು ನಾವು ಇಲ್ಲಿ 3 ಬೌಲ್ ಆಗುವಷ್ಟು ತೊಗೊಂಡಿದ್ದೀವಿ, ದೊಡ್ಡ ಬೌಲಲ್ಲಿ. ಮೊದಲಿಗೆ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಮೇಲ್ಗಡೆ ಎಲ್ಲ ಕಲರ್ ಕೆಂಪು ಬರೋವರೆಗೂ ಒಂದು 5 ರಿಂದ 6 ನಿಮಿಷ ಹುರ್ಕೋಬೇಕಾಗತ್ತೆ. ನೋಡಿ, ಇವಾಗ ಹುರ್ಕೊಂಡಾಗಿದೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಅದಕ್ಕೆ 1 ಚಿಟಿಕೆದಷ್ಟು ಉಪ್ಪಾದರೆ ಸಾಕಾಗತ್ತೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪನೇ ನೀರನ್ನು ಹಾಕೊಂಡ್ಬಿಟ್ಟು ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ತಿರೋ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕಿದು. ತುಂಬ ತಿಳು ಇರಲಿಕ್ಕಿಲ್ಲ, ಗಟ್ಟಿಯಾಗಿ ಬರಬೇಕು. ಸ್ವಲ್ಪನೇ ನೀರನ್ನು ಹಾಕ್ತಾ ಸ್ವಲ್ಪ ಗಟ್ಟಿಯಾಗಿಯೇ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಿಲ್ಲಿ. ನೋಡಿ, ಈ ರೀತಿಯಾಗಿ ನೀವು ಸದಿಕನಕ್ಕಿಯಿಂದ ಅದನ್ನು ಗಿರ್ನಿಯಲ್ಲಿ ಬೀಸ್ಕೊಂಡು ಬಂದು ಉಪ್ಪಿಟ್ಟು ರವೆ ಮಾಡಲಿಕ್ಕೆ ಏನು ಮಾಡಿಸ್ಕೊಂಡು ಬಂದಿರ್ತೀರಲ್ಲ, ಅದನ್ನೆಲ್ಲ ಚಾನ್ಸಿದಾಗ ಅದು ಕೆಳಗಡೆ ಏನು ಹಿಟ್ಟು ಬರುತ್ತಲ್ಲ ಆ ಹಿಟ್ಟಿನಿಂದಲೇ ನಾವು ಇಲ್ಲಿ ಮಾದೇಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ವಿ. ಆ ಹಿಟ್ಟನ್ನು ವೇಸ್ಟ್ ಮಾಡೋ ಬದಲಾಗಿ ಈ ರೀತಿ ತುಂಬಾ ಟೇಸ್ಟಿಯಾಗಿ ಒಂದು ಸ್ವೀಟ್ ರೆಸಿಪಿನ ಮಾಡ್ಕೋಬಹುದು. ನೋಡಿ, ಮತ್ತೆ 2 ಕೈಯಿಂದ ಚೆನ್ನಾಗಿ ನಾದ್ತಾ ಇದ್ದೀವಿ ಇಲ್ಲಿ. ಸ್ವಲ್ಪ ಗಟ್ಟಿಯಾಗಿ ಇರಲಿ ಅದು. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲಲ್ಲಿ ಹೊಸಬ್ರಾಗಿ ನೋಡ್ತಾ ಇದ್ದರೆ ಈ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ನೋಡಿ, ಇವಾಗ ಚೆನ್ನಾಗಿ ನಾದ್ಕೊಂಡು ಆಗಿದೆ. ಇದನ್ನಿವಾಗ ಒಂದು 10 ರಿಂದ 15 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ನೀವೇನಾದರೂ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು 1 ಗಂಟೆ ಅಥವಾ 2 ಗಂಟೆವರೆಗೂ ನೆನೆಯಲಿಕ್ಕೆ ಬಿಟ್ಟರು ಕೂಡ ಪರವಾಗಿಲ್ಲ. ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 30 ನಿಮಿಷ ಆದರೂ ಬಿಡಬೇಕಾಗತ್ತೆ ಇದು ನೆನೆಯಲಿಕ್ಕೆ. ನೋಡಿ, ಚೆನ್ನಾಗಿ ನೆಂದಿದೆ ಅದು. ನಾವು ಇಲ್ಲಿ 1 ಗಂಟೆ ಬಿಟ್ಟಿದ್ದೀವಿ ಇದಕ್ಕೆ ಸುಮಾರು. ಇದನ್ನು ದೊಡ್ಡ ಸೈಜಲ್ಲಿ ಉಳ್ಳೆನ ತೊಗೊಂಡ್ಬಿಟ್ಟು ಸ್ವಲ್ಪ ದಿಪ್ಪಗೆ ಲಟ್ಟಿಸ್ಕೋಬೇಕು. ಚಪಾತಿ ಮಾಡಲಿಕ್ಕೆ ಎಲ್ಲ ಒಂದು ಉಳ್ಳಿ ಏನು ತೊಗೊಂಡಿರ್ತಿಲ್ಲ, ಅದನ್ನ ಡಬಲ್ ಸೈಜಲ್ಲಿ ಉಳ್ಳೆನ ತೊಗೋಬೇಕು. ದಪ್ಪ ಉಳ್ಳೆನ ತೊಗೊಂಡ್ಬಿಟ್ಟು ಸ್ವಲ್ಪ ದಿಪ್ಪಗೆ ಈ ರೀತಿ ಲಟ್ಟಣಿಯಿಂದ ಲಟ್ಟಿಸ್ಕೋಬೇಕಾಗತ್ತೆ. ಈ ಕಡೆಗೆ ತವಾ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆನ ಸವರಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು 2 ಸೈಡು. ಇದಕ್ಕೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇಟ್ಟರೆ ಬೇಗ ಬೇಯೋದಿಲ್ಲ, ಒಳಗಡೆ ಎಲ್ಲ ಹಸಿ ಉಳಿದು ಬಿಡುತ್ತೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಪೂರ ಕಪ್ ಕಲರ್ ಆಗೋವರೆಗೂ ಬೇಯಿಸ್ಲಿಕ್ಕಿಲ್ಲ, ಸ್ವಲ್ಪ ಬೇಯಿದ್ರೆ ಸಾಕು. ಕಪ್ಪಗಾದರೆ ಅದು ಮಾದೇಲೆಲ್ಲ ಕಹಿಯಾಗಿ ಹತ್ತಿಬಿಡುತ್ತೆ. ಮೇಲ್ಗಡೆ ಎಲ್ಲ ಕೆಂಪು ಕಲರ್ ಬರ್ತಾ ಇದ್ದಂಗೆ ಸ್ವಲ್ಪ 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಸೈಡೆಲ್ಲ ಮಾದೇಲಿ ಅಂತ ಕರೀತಾರೆ. ನಿಮ್ಮ ಸೈಡೆಲ್ಲ ಏನಂತ ಕರೀತಾರೆ ಅಂತ ಕಮೆಂಟ್ಸಲ್ಲಿ ಕೂಡ ತಿಳಿಸಿ, ನಮಗೂ ಗೊತ್ತಾಗುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಬೇಯ್ದಿದೆ ಅದು. ಅದನ್ನ ಇವಾಗ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಬಿಸಿ ಇದ್ದಾಗಲೇ ಒಂದು ಲಟ್ಟಣಿಗೆಯಿಂದ ಈ ರೀತಿ ಪ್ರೆಸ್ ಮಾಡ್ಕೋತಾ ಸಣ್ಣ ಪೀಸನ್ನಾಗಿ ಮಾಡ್ಕೋಬೇಕಾಗತ್ತೆ. ತುಂಬ ಬಿಸಿ ಇದೆ ಅದು, ಆವಾಗಲೇ ಮಾಡ್ಕೋಬೇಕಾಗತ್ತೆ. ಆರಿದ ಮೇಲೆ ಆದರೆ ಅದು ಸಣ್ಣ ಪೀಸ್ ಜಾಸ್ತಿ ಆಗಲ್ಲ. ಎಲ್ಲವನ್ನು ಇದೇ ರೀತಿನೇ ಲಟ್ಸ್ಕೊಂಡು ಬೇಯಿಸ್ಕೊಂಡು ಈ ರೀತಿಯಾಗಿ ದಪ್ಪಗೆ ಪೀಸನ್ನು ಮಾಡಿ ಇಟ್ಕೊಂಡಿದ್ದೀವಿ ನಾವಿಲ್ಲಿ. ಇದನ್ನ ಇವಾಗ ಒಂದು ಸ್ವಲ್ಪನೇ ಹಾಕಿಬಿಟ್ಟು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ತರಿಯಾಗಿರಬೇಕು, ಪೂರ್ತಿ ನುಣ್ಣಗೆ ರುಬ್ಲಿಕ್ಕಿಲ್ಲ, ಸ್ವಲ್ಪ ತರಿಯಾಗಿನೇ ಬರಬೇಕು ಈ ಹದದಲ್ಲಿ. ಇವಾಗ ಕಂಪ್ಲೀಟಾಗಿ ಎಲ್ಲವನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಪಾತ್ರೆಯಲ್ಲಿ. ತರಿಯಾಗಿನೇ ಇದೆ ನೋಡಿ ಅದು. ಈ ಕಡೆಗೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ನಾವಿಲ್ಲಿ ಬಿಳಿ ಎಳ್ಳನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ತಗೋಬೇಕಾಗತ್ತೆ. ಬಿಳಿ ಎಳ್ಳನ್ನು ನಾವಿಲ್ಲಿ ಒಂದು ಸಣ್ಣ ಟೇಬಲ್ ಸ್ಪೂನ್ಲೆ ಒಂದು 7 ರಿಂದ 8 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀವಿ. ಸ್ವಲ್ಪ ಕೆಂಪು ಕಲರ್ ಆಗೋವರೆಗೂ ಸ್ವಲ್ಪ ಬೆಚ್ಚಗೆ ಮಾಡಿ ತೊಗೋಬೇಕು. ಎಳ್ಳು ಎಲ್ಲ ಚಟಪಟ ಅಂತ ಸಿಡಿತಿದ್ದಂಗೆ ತೆಗೆದು ಬಿಡಬೇಕಾಗತ್ತೆ ಅದನ್ನು. ಅಂದರೆ ಪೂರ್ತಿಯಾಗಿ ಅದು ಬೆಚ್ಚಗಾಗಿದೆ ಅಂತ ಅರ್ಥ.
ನೋಡಿ ಈ ರೀತಿಯಾಗಿ ನೋಡಿ ಸ್ವಲ್ಪ ಬಿಸಿ ಆಗಿದೆ ಅದು. ಅದನ್ನ ಇವಾಗ ಒಂದು ಪ್ಲೇಟ್ನಲ್ಲಿ ಇಟ್ಟಿದ್ದೀವಿ. ಈ ಕಡೆಗೆ ಒಂದು ಸ್ವಲ್ಪನೇ ಗೋಡಂಬಿನ ತೊಗೊಂಡಿದ್ದೀವಿ ನಾವಿಲ್ಲಿ. ಒಂದು 10 ಆಗುವಷ್ಟು ಗೋಡಂಬಿನ ತೊಗೊಂಡಿದ್ದೀವಿ. ಮತ್ತು ಏಲಕ್ಕಿ ಪುಡಿ ಒಂದು ಚಿಟಿಕೆದಷ್ಟು, ಒಂದು ಬೌಲ್ ಆಗುವಷ್ಟು, ನಾವು ದೊಡ್ಡ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀವಿ. ಸ್ವಲ್ಪ ಬೆಲ್ಲ ಸ್ವಲ್ಪ ಸಕ್ಕರೆ ಯೂಸ್ ಮಾಡಬೇಕಾಗತ್ತೆ ಅದಕ್ಕೆ. ಈ ಕಡೆಗೆ ಹುರ್ಕೊಂಡಿರುವಂಥ ಬಿಳಿ ಎಳೆ ಏನಿದೆಯಲ್ಲ ಅದನ್ನು ಸ್ವಲ್ಪ ತರಿತರಿಯಾಗಿಯೇ ಕುಟ್ತಾ ಇದ್ದೀವಿ ಇಲ್ಲಿ. ಸ್ವಲ್ಪ ತರಿತರಿಯಾಗಿ ಕುಟ್ಕೊಂಡ್ಬಿಟ್ಟು ಅದು ಮಿಕ್ಸಿ ಏನು ಗ್ರೈಂಡ್ ಮಾಡಿದ್ದೀವಲ್ಲ ಮಾದೇಲಿ ಹಿಟ್ಟನ್ನು ಅದರಲ್ಲೇ ಸೇರಿಸ್ತಾ ಇದ್ದೀವಿ. ಮತ್ತು ಒಂದು ಚಿಟಿಕೆದಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀವಿ. ಸುಮಾರು 5 ರಿಂದ 6 ಏಲಕ್ಕಿನ ತೊಗೊಂಡಿದ್ದೀವಿ ನಾವಿಲ್ಲಿ. ಮತ್ತು ಸ್ವಲ್ಪ ಗೋಡಂಬಿನೂ ಸಹ ಹಾಕ್ತಾ ಇದ್ದೀವಿ ನೋಡಿ. ನೀವು ಬಾದಾಮಿ ಬೀಜ ಅಥವಾ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಕೂಡ ಹಾಕೋಬೋದು ನೀವಿಲ್ಲಿ. ಈ ಕಡೆಗೆ ಬೆಲ್ಲನ ತೊಗೊಂಡಿದ್ದೀವಿ. ಬೆಲ್ಲನ ಸ್ವಲ್ಪ ಕರಗಿಸ್ಕೋಬೇಕು. ಬೆಲ್ಲ ಜಾಸ್ತಿ ಪಾಕ ಮಾಡಲಿಕ್ಕಿಲ್ಲ, ಬೆಲ್ಲ ಸ್ವಲ್ಪ ಕರಗಿದ್ರೆ ಸಾಕು ಇದಕ್ಕೆ. ಸೊ ಅದು ಗ್ಯಾಸ್ ಪೂರ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ. ಅಲ್ಲಿವರೆಗೂ ಕೊಬ್ಬರಿನ ತುರಿತಾ ಇದ್ದೀವಿ ಇಲ್ಲಿ ನೋಡಿ. ಒಂದು 3 ರಿಂದ 4 ಚಮಚ ಆಗುವಷ್ಟು ಕೊಬ್ಬರಿನ ತುರ್ಕೊಂಡಿದ್ದೀವಿ. ಕೊಬ್ಬರಿನ ಸ್ವಲ್ಪ ಹಾಕ್ತಾ ಇದ್ದೀವಿ. ನೀವು ಇಲ್ಲಿ ಕೊಬ್ಬರಿನ ಸೇರಿಸ್ಬಿಟ್ಟು ಪುಟಾಣಿ ಕೂಡ ಯೂಸ್ ಮಾಡ್ಕೋಬೋದು. ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಆಪ್ಷನಲ್, ಬೇಕಿದ್ರೆ ಯೂಸ್ ಮಾಡ್ಕೋಬೋದು ನೋಡಿ. ಬೆಲ್ಲ ಸ್ವಲ್ಪ ಕರಗ್ತಾ ಇದೆ. ಇನ್ನೊಂದು ಸ್ವಲ್ಪ ಬೆಲ್ಲನ ಕರೆಸ್ಕೋಬೇಕಾಗತ್ತೆ. ತುಂಬಾ ಟೇಸ್ಟಿಯಾಗಿರುವಂಥ ಮಾದೇಲಿ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು. ನಾವಿಲ್ಲಿ ಅದಕ್ಕೆ ಒಂದು 2 ಚಮಚ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ ಬೆಲ್ಲಕ್ಕೆ. ಜಾಸ್ತಿ ನೀರು ಯೂಸ್ ಮಾಡಲಿಕ್ಕಿಲ್ಲ, ಒಂದು 2 ಚಮಚ ಆದರೆ ಸಾಕಾಗತ್ತೆ. ಬೆಲ್ಲ ಸ್ವಲ್ಪ ಕರಗಿಸ್ಕೋಬೇಕು, ಜಾಸ್ತಿ ಬೆಲ್ಲನ ಹಾಗೆ ಕರಗಿಸ್ಲಿಕ್ಕಿಲ್ಲ ಸ್ವಲ್ಪ. ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ ನಾವಿಲ್ಲಿ. ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀವಿ ನೋಡಿ. ಆಲ್ಮೋಸ್ಟ್ ಅಲ್ಲಿ ಬೆಲ್ಲ ಕರಗಿದೆ. ಇಷ್ಟ ಆದರೆ ಸಾಕು, ಕಂಪ್ಲೀಟಾಗಿ ಬೆಲ್ಲಕ್ಕೆ ಮಾತ್ರ ಕರೆಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅಂದರೆ ಎಲ್ಲ ಕಡೆ ಗೊತ್ತಾಗುತ್ತೆ ಅದು. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ. ಇದನ್ನು ನೀವು ಒಂದು 4 ರಿಂದ 5 ದಿನವರೆಗೂ ಆದರೂ ಇಟ್ಟು ತಿನ್ಕೋಬೋದು, ಚೆನ್ನಾಗೇ ಇರುತ್ತೆ ಅದು ನೋಡಿ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀವಿ. ಬೆಲ್ಲ ಮತ್ತು ಸಕ್ಕರೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಈ ಕಡೆಗೆ ನಾವು ತುಪ್ಪನ ಸೇರಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ನಾವಿಲ್ಲಿ ಸುಮಾರು ಒಂದು 6 ರಿಂದ 7 ಚಮಚ ಆಗುವಷ್ಟು ತುಪ್ಪನ ಸೇರಿಸಿದ್ದೀವಿ. ತುಪ್ಪ ಹಾಕಿದ್ದಷ್ಟೇ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರೋದು ತುಪ್ಪ ಯೂಸ್ ಮಾಡೋದ್ರಿಂದ. ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೂ ಕೂಡ ಪರವಾಗಿಲ್ಲ, ಆದರೆ ಇದಕ್ಕೆ ಒಂದು 7 ರಿಂದ 8 ಚಮಚ ಆಗೋಷ್ಟು ಸಾಕಾಗತ್ತೆ ನೋಡಿ. ತುಪ್ಪನ ಸೇರಿಸ್ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಸ್ವೀಟನ್ನು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನೀವು. ಸಕ್ಕರೆ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋಬೋದು. ಮೀಡಿಯಮ್ ಸ್ವೀಟು ಅಥವಾ ಸ್ವಲ್ಪ ಸ್ವೀಟ್ ಲೆವೆಲ್ ಕಡಿಮೆ ಕರೆಕ್ಟ್ ಬೇಕಿದ್ದರೆ ಇಷ್ಟು ಸ್ವೀಟ್ ಆದರೆ ಸಾಕಾಗುತ್ತೆ. ನಾವು ಹಾಕಿದ್ದೀವಲ್ಲ ಇವಾಗ ಅಷ್ಟು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಒಂದು ಸಾರಿ ಇಲ್ಲಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಇಷ್ಟೇ ಮಾಡಿದ್ರೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು. ಸೊ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್